ಯಡೇಹಳ್ಳಿಯ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ನಡೆದ ಸಾಮಾಜಿಕ ನ್ಯಾಯ ಸಮಿತಿ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳು. ಯಡೇಹಳ್ಳಿ ಗ್ರಾಮ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ಶ್ರೀ ನಟರಾಜ್ ಇವರ ಅಧ್ಯಕ್ಷತೆಯಲ್ಲಿ ನ್ಯಾಯ ಸಮಿತಿ ಸಭೆಯನ್ನು ನಡೆಸಲಾಯಿತು. ಯಡೇಹಳ್ಳಿಯ ನಿವಾಸಿಗಳೇ ತಾವು ವಾಸವಿರುವ ಜಾಗದ ಹಕ್ಕುಪತ್ರ ವಜಾ ಆಗಬಹುದು. ರಸ್ತೆಗಳನ್ನು ಅತಿಕ್ರಮಿಸಿಕೊಂಡು ವಾಸಿಸುತ್ತಿರುವ ನಾಗರಿಕರೇ ವಾಸವಿದ್ದವರಿಗೆ ಹಕ್ಕುಪತ್ರವಿಲ್ಲ, ಹಕ್ಕುಪತ್ರವಿದ್ದವರಿಗೆ ವಾಸವಿಲ್ಲ ಈ ಯಡೇಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಹಲವಾರು ವಿಷಯಗಳ ಬಗ್ಗೆ ನ್ಯಾಯ ಸಮಿತಿ ಅಧ್ಯಕ್ಷರಾದ ನಟರಾಜ್ ಅವರು ತಿಳಿಸಿದ್ದು ಹೀಗೆ. ಯಡೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಮಾಜಿಕ ನ್ಯಾಯ ಸಮಿತಿಯ ಒಂದು ಅಡಿಯಲ್ಲಿ ಇವತ್ತು ಒಂದು ಸಾಮಾಜಿಕ ನ್ಯಾಯ ಸಮಿತಿಯ ಒಂದು ಸಭೆಯನ್ನು ಕರೆದಿದ್ದೀವಿ. ಸಭೆಯ ಉದ್ದೇಶ ಯಡೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಟ್ಟದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಂಚಾಯಿತಿ ಮಟ್ಟದಲ್ಲೇ ಅರ್ಜಿಯನ್ನು ಸ್ವೀಕಾರ ಮಾಡಬೇಕಂತ ಒಂದು ವಿಷಯ ಇತ್ತು. ಮತ್ತು ಆರೋಗ್ಯ ಇಲಾಖೆಯ ಆಯುಷ್ಮಾನ್ ಕಾರ್ಡನ್ನು ಕೂಡ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿತರಣೆ ಮಾಡಬೇಕು ಅಂತ ಒಂದು ವಿಚಾರವಿತ್ತು. ಅದು ಮತ್ತು ಯಡೇಹಳ್ಳಿ ಬಸವನಕೊಪ್ಪ ಆದಿವಾಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಆದಿವಾಸಿಗಳ ಅಲೆಮಾರಿ ಜನಾಂಗರು ಈಗ ವಾಸವಾಗಿದ್ದು ಇಲ್ಲಿ ಸುಮಾರು ಒಂದು 10 ವರ್ಷಗಳ ಕಾಲ ಕಳೆದೋಗಿದೆ. ಅದು ರೆವಿನ್ಯೂ ಭೂಮಿಯಲ್ಲಿ ವಾಸವಾಗಿದ್ದಾರೆ. ಅವರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ಇಲ್ಲಿವರೆಗೂ ಕೂಡ ಒಂದು ರೇಷನ್ ಕಾರ್ಡ್ ಇರ್ಬೋದು ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಸವಲತ್ತುಗಳು ಕೊಟ್ಟಿಲ್ಲ. ಅವರಿಗೆ ವಿದ್ಯುತ್ ವ್ಯವಸ್ಥೆ ಮತ್ತು ಹಂಗಾಮಿ ಕಂದಾಯ ವ್ಯವಸ್ಥೆಯನ್ನು ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾಕಿಕೊಡ್ಬೇಕು ಅವರಿಗೆ ಅಂತೇಳಿ ಅದೊಂದು ವಿಷಯವನ್ನು ಚರ್ಚೆ ಮಾಡೋಕ್ಕೆ ಇಟ್ಕೊಂಡಿರ್ತೀವಿ. ಮತ್ತು ಉಳಿದಂತೆ ಇನ್ನು ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಬಂದು ನಮ್ಮ ಸಭೆಗೆ ಬಂದು ಅವರು ಸಲಹೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆಯುಷ್ಮಾನ್ ಕಾರ್ಡ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ನಾವು ಒಂದು ನಿರ್ದಿಷ್ಟ ದಿನಾಂಕವನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಏನು ಕಂದಾಯ ಇಲಾಖೆಯವರಿಗೆ ಮಾನ್ಯ ಉಪ ತಹಸೀಲ್ದಾರರಿಗೆ ನಾವು ಲೆಟರ್ನ ಕೂಡ ಪಂಚಾಯತಿ ವ್ಯಾಪ್ತಿಯಿಂದ ಕಳಿಸಿದ್ವಿ. ಅವರು ಪಂಚಾಯತಿ ವ್ಯಾಪ್ತಿನ ಅವರು ಬರಲಿಲ್ಲ, ಕೂಡ ಫೋನ್ ಮಾಡಿ ಮಾಡಿದಾಗ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಸಿಬ್ಬಂದಿ ಕೂಡ ಯಾರನ್ನು ಕಳಿಸ್ತಿಲ್ಲ. ಇದನ್ನು ನೋಡಿದ್ರೆ ಈ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡುವ ಒಂದು ಉದ್ದೇಶ ಅವರಿಗೆ ಇಲ್ಲ ಅಂತ ಕಾಣ್ತದೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಬಗ್ಗೆ ನಾವು ಎಸಿಗೆ ಮತ್ತು ತಹಸೀಲ್ದಾರಿಗೆ ಇವತ್ತಿನ ದಿವಸದಲ್ಲಿ ಇವತ್ತು ಗೈರ್ ಹಾಜರಾಗಿರೋ ಬಗ್ಗೆ ನಾವು ಮೀಟಿಂಗ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೋಟಿಸ್ ಮಾಡ್ತೀವಿ. ಯಡೇಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸಾಮಾಜಿಕ ನ್ಯಾಯ ಸಮಿತಿಯ ಸದಸ್ಯರಾಗಿರುವಂತಹ ಗಣಪತಿಯವರು ಮಾತನಾಡಿ ವಿಷಯವನ್ನ ತಿಳಿಸಿದರು. 33 ಈ ಸರ್ವೆ ನಂಬರ್ ಏನಾಗಿದೆ ಅಂದರೆ ನಾವು ಬಂದ ತಕ್ಷಣ ಕೈ ಇಟ್ಕೊಳ್ಳಿ ನಾನು ಬಂದಿದ್ದೆ. ಅದಕ್ಕೆ ಸರ್ವೇರಿ ಬಂದಿದೆ. ಸರ್ವೇರಿ ಬಂದು ಎಲ್ಲ ಅಳತೆ ಮಾಡಲಿಕ್ಕೆ ಸಿಕ್ಕಿದಾಗ ಏನಾಯ್ತು ಅಂದರೆ ಇಲ್ಲಿ ನಿಮ್ಮ ಹಿಂದೆ ಮಾಡಿರತಕ್ಕಂಥ ಸರ್ವೆ ರಿಪೋರ್ಟ್ ಇಲ್ಲ. ನೀವು ಮನಸ್ಸಿ ಬಂದಂಗೆ ಯಾರು ಹಕ್ಕುಪತ್ರ ಕೊಟ್ಟಿದ್ದಾರೆ, ಯಾವುದೇ ಸ್ಕೆಚ್ ಇಲ್ಲ. ಇದ್ರ ಬಗ್ಗೆ ನಮಗೆ ಮಾಡಕ್ ಬರಲ್ಲ. ದಯಮಾಡಿ ನಿಮ್ಮ ಗ್ರಾಮ ಪಂಚಾಯತಿಯರು ಇರೋಂಥ ಹಕ್ಕುಪತ್ರಗಳನ್ನ ಇದರಲ್ಲಿ ಸರ್ವೆ ನಂಬರ್ ಇರ್ತಕ್ಕ ಹಕ್ಕುಪತ್ರಗಳನ್ನ ಪೂರ್ತಿ ವಜಾ ಮಾಡಿ ನೀವು ಹಕ್ಕುಪತ್ರ ವಿಷಯ ಮಾಡೋದಾದ್ರೆ ಇಲ್ಲಿ ಮಾಡಬಹುದು, ಇಲ್ಲ ಅಂದ್ರೆ ನಮಗೆ ಮಾಡಕ್ ಬರೋದು ಸರ್ವೆ ರೆಡಿ. ಆಮೇಲೆ ನಾವು ಸಂಬಂಧಪಟ್ಟ ಕೆಲವು MLAಗಳಿಗೆ ಬರದೇವಿ, ಹಿಂದೆ MLAಗಳು ಬರದೇವಿ, ತಹಶೀಲ್ದಾರಿಗೆ ಬರದೇವಿ, ಅದು ಯಾವುದೂ ಆಗಲಿಲ್ಲ. ಈಗಲೂ ಕೂಡ ಆ ರೀತಿಯಲ್ಲಿ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲದಕ್ಕಿಂತ ಮೇಲೆ ನಮ್ಮ ಶಾಸಕರು. ಇದಕ್ಕೆ ಕೂಡಲೇ ಶಾಸಕರು ಇದನ್ನ MLA ಅಥವಾ AC ಅಲ್ಲ ತಹಶೀಲ್ದಾರ್ ಅಥವಾ AC ಕೂರಿಸಿ ಇದನ್ನ ರೈತರಲ್ಲಿ ಮನವರಿಕೆ ಮಾಡಿ ರೈತರನ್ನು ಕೂರಿಸಬೇಕು. ಯಾಕಂದ್ರೆ ಅವರು ಪಾಪ ವಜಾ ತಗೊಂಡು ಗಾಬರಿ ಆಗುತ್ತೆ. ನಾನು ಇದೀನಿ ಅನ್ನೋದ್ರ ಬಗ್ಗೆ ಏನಾದರೂ ಶಾಸಕರು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡ್ರೆ ಇಲ್ಲಿ ಹಕ್ಕುಪತ್ರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು. ಇಷ್ಟು ಇರ್ತದೆ. ಆಮೇಲೆ ಅದೊಂದು ಏನಾಗಿದೆ ಅಂದರೆ ಹಕ್ಕುಪತ್ರವಿದ್ದರೆ ವಾಸಿಸಲು ಜಾಗವಿಲ್ಲ, ವಾಸವಿದ್ದವರಿಗೆ ಹಕ್ಕುಪತ್ರವಿಲ್ಲ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಟರಾಜರವರು ತಿಳಿಸಿದರು. ಯಾರು ಹಕ್ಕುಪತ್ರ ಕೊಟ್ಟು ಸ್ಕೆಚ್ ಪ್ರಕಾರ ಯಾರು ಈ ಜನ ಇಲ್ಲ. ಇಲ್ಲಿ ಹಕ್ಕುಪತ್ರ ಇಲ್ಲಿದ್ರೆ ಇವ್ರ ಮನೆ ಇಲ್ಲಿದ್ದಾವೆ. ಆಮೇಲೆ ಇಲ್ಲಿ ವಾಸ ಇದ್ದರೆ ಬೇರೆ, ಹಕ್ಕುಪತ್ರ ಇದ್ದರೆ ಬೇರೆ. ಈ ಥರ ಗೊಂದಲಗಳು ಆಗಿದ್ದಾವೆ ಪಂಚಾಯತ್. ಆ ಥರ ಗೊಂದಲವನ್ನು ಸರಿ ಮಾಡ್ಸಕ್ಕೆ ಏನಾಗ್ತಿದೆ, ಸಮಸ್ಯೆ ಆಗ್ತಾ ಇದೆ. ಅದನ್ನ ಸರಿ ಮಾಡಬೇಕು ಅಷ್ಟೇ. ಈಗ ಏನಾರ ಮಾಡಿ ಈಗ ನಾವು ಹುಡುಕ ಹೋದಂಗೂ ಇಲ್ಲಿ 10 ಜನ ಹಕ್ಕುಪತ್ರದಾರ ಸಿಗ್ತಾರೆ, 10 ಜನ ಹಕ್ಕುಪತ್ರ ಇಲ್ಲದಿದ್ದರು ಸಿಗ್ತಾರೆ. ಖಾಲಿ ಹಕ್ಕುಪತ್ರ ಇಟ್ಕೊಂಡು ಯಾವುದೋ ಊರಾಗಿದ್ದವರು ಇದ್ದಾರೆ, ಯಾವುದೋ ಊರಾಗಿದ್ದವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದು ಇಲ್ಲಿದ್ದಾರೆ. ಹಾಗಾಗಿ ಹಕ್ಕುಪತ್ರ 30-40 ಇದ್ರೆ 60, 100, 150, 200 ಬೇರೆ ಹಾಕಿದ್ರು ಇದ್ದಾರೆ. ಈಗ ಹೆಚ್ಚಿನ ಈ ಸ್ಕೆಚ್ ಅಲ್ಲಿ 6 ರಸ್ತೆ ಇದ್ದದ್ದು ಈಗ 3 ರಸ್ತೆ ಇರತ್ತೆ.
ಹಾಗಾಗಿ 3 ರಸ್ತೆ ಮುಳುಗಡೆ ಆಗ್ಬಿಟ್ಟಿದೆ. ಹಕ್ಕುಪತ್ರ ವಿತರಣೆ ಮಾಡಿರೋರು ಯಾರು? ಹಕ್ಕುಪತ್ರ ವಿತರಣೆ ಮಾಡಿರೋರು ಯಾರು? ಹಕ್ಕುಪತ್ರ ವಿತರಣೆ ಮಾಡಿದ ಕಾಲದಲ್ಲಿ ಭದ್ರಕೋಟರು ಕಾಲದಲ್ಲಿ ವಿತರಣೆ ಆಗಿದೆ ಅಂತ ಕಾಣಿಸ್ತದೆ. 98 99 ಕೊನೆಯದಾಗಿ ಗ್ರಾಮ ಆಡಳಿತ ಮತ್ತು ಸಾಮಾಜಿಕ ಸ್ಥಾಯಿ ಸಮಿತಿಯಿಂದ ಈ ಸಮಸ್ಯೆಗೆ ಪರಿಹಾರ ಹೇಗೆ? ಈಗ ಪರಿಹಾರ ಅಂತ ಹೇಳಿದ್ರೆ ಈಗ ಅದನ್ನು ಕೈಗೆ ನಾವು ಪಂಚಾಯತಿ ಆಯ್ಕೆಯಾಗಿ ಬಂದ ಮೊದಲನೇ ಒಂದು ಸಾಮಾನ್ಯ ಸಭೆಯಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಿ ನಾವು ಲೀಗಲ್ ಆಗಿ ತಾಲೂಕು ಆಫೀಸಿಗೆ ಇದನ್ನು ರೆಫರ್ ಮಾಡಿದ್ದೀವಿ ಸರ್ವೆ ಮಾಡಲಿಕ್ಕೆ 132, 133, 134. ಆವಾಗ ಅವರು ತಾಲೂಕು ಆಫೀಸ್ನಲ್ಲಿ ಬಂದು ಪಂಚಾಯತಿಯ PDO ಕರ್ಕೊಂಡು ಸ್ಕೆಚ್ ತಗೊಂಡವರೆಲ್ಲ ಹುಡುಕಿ ನೋಡಿದಾಗ ತಾಲೂಕು ಪಂಚಾಯತಿಯಲ್ಲಿ ತಾಲೂಕು ಆಫೀಸಲ್ಲಿ ಈ ಎಡೆಯಲ್ಲಿ ಈ ಸರ್ವೆ ನಂಬರ್ ನಾವು ಎಲ್ಲೂ ಸ್ಕೆಚ್ ಇಲ್ಲ, ಎಲ್ಲೂ ಸರ್ವೆ ಮಾಡಿ ದಾಖಲೆಗಳಿಲ್ಲ. ಅವರು ನಮ್ಮ ತಾಲೂಕು ಆಫೀಸಲ್ಲಿ ಯಾವುದೇ ದಾಖಲೆಗಳು ಇಲ್ಲ, ಇಲ್ಲಿ ನಿಮ್ಮ ಪಂಚಾಯತಿಯಿಂದಲೇ ಮಾಡಿ ಪಂಚಾಯತಿಯಿಂದ ಕಚ್ಚಾ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ನಾವು ಸರ್ವೆ ಮಾಡೋಕ್ಕೆ ಬರೋದಿಲ್ಲ, ನೀವು ಪಂಚಾಯತರೇ ಇದು ಕ್ರಮ ತಗೋಬೇಕು ಅಂತ ಅವ್ರು ಹೇಳಿದ್ದಾರೆ. ಆ ನಂತರದಲ್ಲಿ ನಾವು ಒಂದು ಸಣ್ಣ ಸರ್ವೆ ಮಾಡಿದ್ವಿ ಪಂಚಾಯತಿ PDO ಇಟ್ಕೊಂಡು. ಆವಾಗ ಏನಾಗಿದೆ ಅಂದರೆ ಇಲ್ಲಿ ಹಕ್ಕುಪತ್ರ ಇದ್ದರೆ ಬೇರೆ, ವಾಸ ಇದ್ದರೆ ಬೇರೆ. ವಾಸ ಇದ್ದರೆ ಹಕ್ಕುಪತ್ರ ಇಲ್ಲ, ಹಕ್ಕುಪತ್ರ ಇದ್ದರೆ ವಾಸ ಇಲ್ಲ. ಎಲ್ಲೋ ಒಂದು 10%, 5% ಹಕ್ಕುಪತ್ರ ಮತ್ತು ವಾಸ ಇದ್ದಾರೆ. ಆಮೇಲೆ 30-40 ಹಕ್ಕುಪತ್ರ ಇದ್ದವರು 150 ಬೇಲಿ ಹಾಕೊಂಡಿದ್ದಾರೆ. ಈ ಥರ ಸಮಸ್ಯೆಗಳಿದ್ದಾವೆ. ಆ ಹಕ್ಕುಪತ್ರ ವಜಾ ಮಾಡೋಕ್ಕೆ ಹೋದರೆ ಇಲ್ಲಿ ಇದ್ದರಿಗೆ ತೊಂದರೆ ಆಗುತ್ತೆ, ಇಲ್ಲಿ ವಾಸ ಇದ್ದಾರೆ. ಆ ಥರದಲ್ಲಿ ಜನಗಳಿಗೆ ಈ ಥರ ಸಮಸ್ಯೆ ಆಗಿರೋದ್ರಿಂದ ಇದನ್ನು ಕೂಡ ಒಂದ್ಸತಿ ಏನೋ ಬಂದಿದ್ರು. ಹಂಗಾಗಿ ತಾಲೂಕು ಮಟ್ಟದಲ್ಲಿ ಬಗೆಹರಿಬೇಕು, ಪಂಚಾಯತಿ ಮಟ್ಟದಲ್ಲಿ ಬಂದು ಜನರಿಗೆ ಗೊಂದಲ. ಒಂದು ವಾಸದ ಮನೆಯೂ ಇಲ್ಲ, ಆಮೇಲೆ ಅವರಿಗೆ ಕುಡಿಯೋ ನೀರಿನ ಸಂಪರ್ಕ ಮೇಲೆ ಅದನ್ನು ಮನೆ ಒದಗಿಸ್ಕೊಟ್ಟಿದ್ದೀವಿ. ಇಲ್ಲಿ ಪಂಚಾಯತಿಯಲ್ಲಿ ನಮ್ಮ ಕಂದಾಯ ಇಲಾಖೆಯವರು ಅವ್ರಿಗೆ 2-3 ಸತಿ ಇದನ್ನು ರೇಷನ್ ಕಾರ್ಡಿಗೆ ಅರ್ಜಿ ಕೊಡಕ್ಕೆ ಹೋದಾಗ ಅವರಿಗೆ ವಾಸ ದೃಢೀಕರಣ ಕೊಟ್ಟಿಲ್ಲ. ಆಮೇಲೆ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡ್ಸೋಕ್ಕೆ ಇಲ್ಲಿ ಮಾಡಿಸ್ಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಇವತ್ತು ಕರೆದು ಮಾತಾಡೋಣ ಅಂತ ಹೇಳಿದ್ರೆ ಇವತ್ತು ನಮಗೆ ಧೈರ್ಯ ಆಗಿದ್ದಾರೆ ಅವರು. ಯಡೇಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸಾಮಾಜಿಕ ನ್ಯಾಯ ಸಮಿತಿಯ ಸದಸ್ಯರಾಗಿರುವ ಶಿವಾನಂದ್ ಅವರು ಸಹ ಹಲವಾರು ವಿಷಯಗಳನ್ನು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಇವತ್ತಿನ ನ್ಯಾಯ ಸಮಿತಿ ಕರೆದಿದ್ದು ಕೆಲವು ಇಲಾಖೆಯವರು ಮತ್ತು ಸಾರ್ವಜನಿಕರು ಅನುಪಸ್ಥಿತಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಎಲ್ಲ ಇಲಾಖೆಯವರು ಕರೆದು ಸಾರ್ವಜನಿಕರನ್ನು ಕರೆದು ಗ್ರಾಮ ಪಂಚಾಯತಿಯಿಂದ ಸಿಗಬೇಕಾದಂಥ ಜನರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಮೂಡಿಸಿ ಅವ್ರಿಗೆ ಏನು ಸಿಗಬೇಕು ಸೌಲಭ್ಯಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಜೊತೆಯಲ್ಲಿ ಆರೋಗ್ಯ ಇಲಾಖೆಯವರು ಕೇಳ್ತಿದ್ದಾರೆ, ನಮಗೆ ಒಂದು ರಕ್ತದಾನ ಶಿಬಿರ ಮಾಡಿಕೊಡಿ ಅಂತೇಳಿ. ಹಾಗಾಗಿ ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ರಕ್ತದಾನ ಶಿಬಿರ ಮಾಡೋಣ, ಕನಿಷ್ಠ ಒಂದು 50ರಿಂದ 75 ರಕ್ತದಾನ ಶಿಬಿರವನ್ನು ಮಾಡೋಣ ಅಂತ ಈಗಾಗಲೇ ಮಾತಾಡಿದ್ವಿ. ಮುಂದಿನ ದಿನಗಳಲ್ಲಿ ಅದು ಮಾಡ್ತೀವಿ. ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ಮಿತ್ರ ಕುಮಾರ್ ಬಿ ಅವರು ಮಾತನಾಡಿದರು. ಆಯುಷ್ಮಾನ್ ಆ್ಯಪ್ ಅಂತ ಬಿಡುತ್ತೆ, ಅಲ್ಲಿ ನಮ್ಮ ಡೀಟೇಲ್ಸ್ ಕೇಳುತ್ತೆ. ನಾವು ಪ್ರಧಾನಮಂತ್ರಿ ಆರೋಗ್ಯ ಯೋಜನೆಯನ್ನು ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಕ್ಲಿಕ್ ಮಾಡ್ತಾ ಹೋದಷ್ಟು ನೀವು ಯಾವುದೇ ಟೈಪ್ ಮಾಡೋದಿಲ್ಲ, ನಿಮ್ಮ ಊರು ಸಹ ಬರುತ್ತೆ. ನಿಮ್ಮದು ಆಧಾರ್ ಕಾರ್ಡ್ ಯಾವುದು, ನಿಮ್ಮದು ತಾಲೂಕು ಯಾವುದು, ಡಿಸ್ಟಿಕ್ ಯಾವುದು, ನಿಮ್ಮ ಟೈಪ್ ಮಾಡಿದ್ರೆ ಅದನ್ನು ಸಬ್ಮಿಟ್ ಕೊಡ್ತೀವಿ. ಸಬ್ಮಿಟ್ ಅಪ್ರೂವ್ ಆಗಿ ನಿಮ್ಮ ಕಾರ್ಡು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ. ಆ ರೀತಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಕಾರ್ಡನ್ನು ಈ ಸದ್ಯ ನಾವು ಇಲ್ಲಿ ಎಲ್ಲರಿಗೂ ತಿಳಿಸೋಕ್ಕಾಗಿಲ್ಲ. ಹಾಗಾಗಿ ನಮ್ಮ ಸುವರ್ಣ ಹಾಸ್ಪಿಟಲಲ್ಲಿ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋದಾಗ ನಾವು ಕಾರ್ಡ್ ತಗೊಂಡೇ ಹೋಗಬೇಕು. ಕಾರ್ಡ್ ತಗೊಂಡು ನಮಗೆ ಟ್ರೀಟ್ಮೆಂಟ್ ಕೊಡಲ್ಲ, ಅವೆಲ್ಲ ಇಲ್ಲ. ನೀವು ಈಗ ಕಾರ್ಡ್ ನಾವು ಎಲ್ಲರಿಗೂ ತಲುಪಿಸೋಕ್ಕೆ ಆಗದ ಕಾರಣಕ್ಕಾಗಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಆಧಾರದ ಮೇಲೆ ನಾವು ಸರ್ಕಾರಿ ಮತ್ತು ನೋಂದಾಯಿತ ಆಸ್ಪತ್ರೆಗಳಲ್ಲಿ ನಾವು ಟ್ರೀಟ್ಮೆಂಟನ್ನು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಆಧಾರದ ಮೇಲೇ ಕೊಡ್ತೀವಿ. ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೋದು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೋದು. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲಲ್ಲಿ ಒಂದು ಆಯುಷ್ಮಾನ್ ಕೌಂಟ್ ಇರುತ್ತೆ. ಇದೇ ಥರ ಇಲ್ಲಿ ಪ್ರಮುಖ ಕೂತಿರ್ತಾರೆ ಆರೋಗ್ಯ ಮಿತ್ರ. ಪ್ರೈವೇಟ್ ಹಾಸ್ಪಿಟಲ್ ಗೌರ್ಮೆಂಟಲ್ಲಿ ಒಬ್ಬರು ಇರ್ತಾರೆ. ನೀವು ಶಿವಮೊಗ್ಗ ನಂಜಪಲಕ್ಕೇರಿ ಹೋಗಿರ್ಬೋದು, ಒಂದು ಸಂದರ್ಕಣೆ ಹಾಸ್ಪಿಟಲ್ ಅಲ್ಲಿ ಹೋದಾಗ ನಮ್ಮದು ಆಯುಷ್ಮಾನ್ ಭಾರತ ಕೌಂಟ್ ಇರುತ್ತೆ. ನೀವು ಫಸ್ಟ್ ಹೋದಾಗ ನೀವು ಅಲ್ಲಿ ಆಯುಷ್ಮಾನ್ ಕೌಂಟ್ರಿಗೆ ಹೋಗ್ಬಿಟ್ಟು ನೋಂದಾಯಿಸ್ಕೊಳಕ್ಕೆ ಒಂದು ಅದನ್ನ ಕಂಪ್ಲೇಂಟ್ ಮಾಡಬೇಕು. ಜನ ಏನು ಮಾಡ್ತಾರೆ, ಕಳ್ಸ್ಕೊಳ್ತಾರೆ, ಜನ ಕಂಪ್ಲೇಂಟ್ ಮಾಡಲ್ಲ. ಇಲ್ಲಿ ನಾವಲ್ಲಿ ಅಂದರೆ ನೀವು ಒಂದೆಲ್ಲ ಕಂಪ್ಲೇಂಟ್ ಮಾಡಿದಾಗ ಅಮೌಂಟ್ ಕಟ್ಟಿಂದ ರೀಫಂಡ್ ಮಾಡೋಕ್ಕೆ ಅವಕಾಶ ಇದೆ. ಪೀಪಲ್ ಕಾರ್ಡ್ ಅಡ್ಮಿಷನ್ ಡೇಟಲ್ಲಿ ಕೊಟ್ಟಾಗ ಅವರಿಗೆ ಈಗ ಯಾವ ಅಮೌಂಟ್ ಕಳ್ಸ್ಕೊಳ್ತಾರೆ, ಆಮೇಲೆ ಡಿಸ್ಚಾರ್ಜ್ ಆಗೋದ್ರೆ ಅವ್ರ ಹತ್ರ ದುಡ್ಡು ವಾಪಸ್ ಕೊಡ್ಸಿನೂ ಕೊಡ್ಬೋದು, ಅವ್ರ ಅಕೌಂಟ್ ನಂಬರ್ ಇಸ್ಕೊಂಡು. ಆ ರೀತಿಯ ವ್ಯವಸ್ಥೆ ಇದೆ. ಮರಣಾಂತಿ ಕಾಯಿಲೆ ಅಂತ ಹೇಳ್ತಾರೆ. ಈ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು, ನರದ್ದಾಗಿರ್ಬೋದು,
ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ ನ್ಯೂನಲ್ ಕೇರ್ ಅಂತ ಹೇಳ್ತೀವಿ, ನವಜಾತ ಶಿಶು ಸಂಬಂಧವಾಗಿರ್ಬೋದು, ಇಲ್ಲ ಒಂದು 70-80 ಸುಟ್ಟಂಥ ಗಾಯ ಆಗಿರ್ಬೋದು, ಇಂಥ ಟ್ರೀಟ್ಮೆಂಟ್ಗಳು ಸಾಮಾನ್ಯವಾಗಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಲ್ಲ. ನೀವು ಮೆಗನಿ ಹೋಗ್ತೀರಾ, ನೀವು ಹಾರ್ಟ್ ಅಂತ ಹೋಗ್ತೀರಾ, ಹಾರ್ಟ್ ಪೇಷಂಟ್ ಆಗಿರ್ತಲ್ಲ, ನರ್ವ್ ಪೇಷಂಟ್ ಆಗಿರುತ್ತಲ್ಲ, ಇಲ್ಲ ಕಿಡ್ನಿ ಸ್ಟೋನ್ ಏನೋ ಆಗಿರುತ್ತೆ, ಇಲ್ಲ ತುಂಬ ಸುತ್ತಿರುತ್ತೆ. ಇದು ಕೆಲವೊಂದು ಟ್ರೀಟ್ಮೆಂಟಲ್ಲಿ ನಮ್ಮ ಮೆಗನ್ ಹಾಸ್ಪಿಟಲ್ ಸಹ ಇರಲ್ಲ. ಅಂಥ ಸಂದರ್ಭದಲ್ಲಿ ನಾವು ಮೆಗನ್ ಹಾಸ್ಪಿಟಲ್ ಒಂದು ರೆಫರ್ ಮೂಲಕ ನಿಮಗೆ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೋದು. ಈಗ ಆನ್ಲೈನ್ ರೆಫರ್ ಮಾಡಿದ್ದೀನಿ, ನೀವು ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು, ಆಧಾರ್ ಕಾರ್ಡ್ OTP ಬರುತ್ತೆ, OTP ಮೂಲಕ ನಿಮಗೆ ಅಲ್ಲಿ ಸರ್ಜನ್ ಸೈನ್ ಹಾಕ್ಕೊಡ್ತಾರೆ. ಅದನ್ನು ತೊಗೊಂಡೋದ್ರೆ ಮಾತ್ರ ನಿಮಗೆ ನಮ್ಮ ನೋಂದಾಯಿತ ಹಾಸ್ಪಿಟಲ್ಲಿ ಫ್ರೀ ಆಗುತ್ತೆ. ನಾವು ರೆಫರಲ್ ಕಾರ್ಡ್ ಕೊಡಬೇಕಾದ್ರೆ ನಾವು ಅಲ್ಲಿ ಹತ್ತಿರದ ಒಂದು 20-30 ಲೀಸ್ಟನ್ನು ನಾವು ಕೊಡ್ತೀವಿ. ನಿಮ್ಮ ಹತ್ತಿರದ ಹಾಸ್ಪಿಟ್ಲು ಡಾಕ್ಟ್ರು ಅಷ್ಟೇ ನೀವು ಇಂಥ ಹಾಸ್ಪಿಟ್ಲಿಗೆ ಹೋಗು ಅಂತ ಹೇಳೋಲ್ಲ, 10 ಲೀಸ್ಟ್ ಕೊಡ್ತೀವಿ. ಅದರಲ್ಲಿ ಬೇಕಾದ್ರೆ ನೀವು ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ನಿಮಗೆ ಮನಸ್ಸಿಗೆ ಇಚ್ಛಿಸಿದ ಒಳ್ಳೆ ಹಾಸ್ಪಿಟ್ಲು ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಯಾವುದೇ ಹಾಸ್ಪಿಟ್ಲಿಗೆ ಬೇಕಾದ್ರೆ ಹೋಗ್ಬೋದು. ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಯಾವುದೇ ರೆಫರಲ್ ಕಾರ್ಡ್ ಬೇಡ. ಮತ್ತು ಕೆಲವೊಂದು ಎಮರ್ಜೆನ್ಸಿ ಕಲೆಗೆ ನಾವು ಯಾವುದೇ ರೆಫರಲ್ ಇಲ್ಲ. ಕೆಲವೊಂದು ಹಾರ್ಟ್ ಅಂತ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅದಕ್ಕೆ ರೆಫರಲ್ ಅವಶ್ಯಕತೆ ಇಲ್ಲ. ನೇರವಾಗಿ ಅಡ್ಮಿಟ್ ಮಾಡಿ ಅದರಲ್ಲೇ ಕ್ರಿಯೇಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ನಾವೀಗ ಆಯುಷ್ಮಾನ್ ಕಾರ್ಡ್ ಹೇಗೆ ಮಾಡ್ಕೊಂಡು ಈಗ ಯೋಜನೆ ಅಂತ ಈ ಯೋಜನೆಯ ಉದ್ದೇಶ ಯಾರು ಬಡ ಕುಟುಂಬ ಇರ್ತಾರೆ ಅವ್ರು ಯಾರಿಗೂ ಆರ್ಥಿಕ ಹೊರೆ ಆಗಬಹುದು. ಆರೋಗ್ಯ ಸಮಸ್ಯೆ ಆದಾಗ ಅವರಿಗೆ ಆರ್ಥಿಕ ಹೊರೆ ಆಗುವ ಉದ್ದೇಶದಿಂದ BPL ಕಾರ್ಡ್ ಬರಬೇಕು. 1 ವರ್ಷಕ್ಕೆ ಒಂದು ಫ್ಯಾಮಿಲಿಗೆ 5 ಲಕ್ಷದವರೆಗೆ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡುವಂತೆ ಆಯುಷ್ಮಾನ್ ಭಾರತ್ ಅಂದರೆ 1 ವರ್ಷಕ್ಕೆ ಮತ್ತೆ ಆ ಮತ್ತೊಂದು ವರ್ಷಕ್ಕೆ 5 ಲಕ್ಷ ಮತ್ತೆ ರಿನಿವಲ್ ಆಗುತ್ತೆ. ಇದು ನಮ್ಮದು ಇನ್ಸೂರೆನ್ಸ್ ಸ್ಕೀಮ್ ಅಲ್ಲ, ಅಶ್ಯೂರೆನ್ಸ್ ಭರವಸೆಯ ಆಧಾರದ ಮೇಲೆ ನಾವು ಈಗ BPL ಕಾರ್ಡ್ನಿಂದ ಆಗಲಿ ಯಾವುದೋ ಫಲಾನುಭವಿಯಿಂದ ಆಗಲಿ ವಂತಿಕೆಯನ್ನು ಕಟ್ಸ್ಕೊಳ್ಳೋದು. ಮೊದಲನೇ ನಿಮ್ಮ ಹತ್ರ BPL ಕಾರ್ಡು ಇಲ್ಲ ಆಧಾರ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಆ ಆಧಾರ್ ಕಾರ್ಡ್ ಆಧಾರದ ಮೇಲೆ ನಿಮಗೆ ಟ್ರೀಟ್ಮೆಂಟನ್ನು 5 ವರ್ಷದವರೆಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಆದರೆ ಇದರಲ್ಲಿ ನಾವು ಟ್ರೀಟ್ಮೆಂಟು ಹೇಗೆ ತಗೊಳ್ಬೇಕು? ಮೊದಲು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದು ಅಲ್ಲಿ ಟ್ರೀಟ್ಮೆಂಟ್ ಏನು ಸಿಗುತ್ತೆ ಆ ಟ್ರೀಟ್ಮೆಂಟನ್ನು ನಾವು ಅಲ್ಲೇ ತಗೋಬೇಕು. ಒಂದು ವೇಳೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಮಗೆ ಸಂಬಂಧಿಸಿದ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಅಲ್ಲಿ ಡಾಕ್ಟರ್ ಇಲ್ಲ, ಇಲ್ಲ ಅಲ್ಲಿ ಎಕ್ವಿಪ್ಮೆಂಟ್ ಇಲ್ಲ, ಆ ಸಂದರ್ಭದಲ್ಲಿ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ತಾಲೂಕು ಹಾಸ್ಪಿಟ್ಲ್ ಇರುವ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಂದ ನಾವು ರೆಫರ್ ಮೂಲಕ ನಾವು ನೋಂದಾಯಿತ ನಮ್ಮ ಸುವರ್ಣ ಆರೋಗ್ಯ ಟ್ರಸ್ಟಲ್ಲಿ ನೋಂದಾಯಿತ ಇರುತ್ತೆ. ಆ ನೋಂದಾಯಿತ ಹಾಸ್ಪಿಟ್ಲಿಗೆ ನಾವು ರೆಫರಲ್ ಮೂಲಕ ಹೋದಾಗ ಮಾತ್ರ ನಮಗೆ 5 ಲಕ್ಷದವರೆಗೆ ಟ್ರೀಟ್ಮೆಂಟು ಫ್ರೀ ಆಗುತ್ತೆ. ಉದಾಹರಣೆಗೆ ನಾವು ಸಾಗರದಲ್ಲಿ ಈಗ ನೀವು ಹೇಳ್ಬೋದು ಪ್ರೈವೇಟ್ ಹಾಸ್ಪಿಟ್ಲ್ ಅಷ್ಟಿದೆ ಹೋಗ್ಬೋದು ಅಂತ. ಬಟ್ ಸಾಗರದಲ್ಲಿ ನಮ್ಮ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಾವು ನೋಂದಣಿ ಯಾವುದಕ್ಕೂ ಮಾಡಿಕೊಂಡಿಲ್ಲ. ಕಾರಣ ಅಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟು ನಮ್ಮ ಸಾಗರ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ನೀವೀಗ ನಮಗೆ ಆಯುಷ್ಮಾನ್ ಭಾರತದಲ್ಲಿ ನಮಗೆ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ರೆಫರಲ್ ಕೊಟ್ಟರೆ ನಾವು ಕೊಡೋಲ್ಲ. ಯಾಕಂದರೆ ನಮ್ಮ ಸಿಜೇರಿಯನ್ಗೆ ಇದೆ, ನಾರ್ಮಲ್ ಯಾರಿಗೆ ಇದೆ, ಸಾಮಾನ್ಯ ಗರ್ಭಕೋಶ ಆಪರೇಷನ್ ಎಲ್ಲ ಇದೆ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಏನು ಫೆಸಿಲಿಟಿ ಇದೇ ಸಂದರ್ಭದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಆಪ್ತ ಸಮಾಲೋಚಕರಾದ ಗೋಪಿ ಬಿಜಿಯವರು ಮಾತನಾಡಿ, ಅವರ ದೇಹದ ಬೆಳವಣಿಗೆ ಹೇಗಾಗುತ್ತೆ, ಕೆಲವರಿಗೆ ದೇಹದ ಬೆಳವಣಿಗೆ ಆಗುತ್ತೆ. ಉದಾಹರಣೆ 10 ವರ್ಷದಲ್ಲಿ ನನಗೆ ಧ್ವನಿ ಕಡಿಕೆ ಜಾಸ್ತಿ ಆಗುತ್ತೆ, ಬದಲಾವಣೆ ಆಗುತ್ತೆ, ಈ ಭಾಗಗಳೆಲ್ಲ ಕೂದಲು ಬರ್ತವೆ, ಅವೆಲ್ಲ ಕೆಲವರಿಗೆ ಗೊತ್ತಿರಲ್ಲ, ಕೆಲವರು ಹೇಳೋದು ಇಲ್ಲ. ಅಂಥವ್ರಿಗೆ ಏನಾಗುತ್ತೆ ಅಂದರೆ ಗೊಂದಲದಲ್ಲೂ ಸಹ ಇರ್ತಾರೆ ಮಕ್ಕಳು. ಹಾಗಾಗಿ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡಬೇಕಂತೇಳಿ ಇತ್ತೀಚೆಗೆ ಈಗ ಶಾಲೆ ಕಾಲೇಜುಗಳಿಗೆ ಹೋಗ್ತದೆ, ಹೋಗಿ ಅಲ್ಲಿ ಮಕ್ಕಳಿಗೆಲ್ಲ ಮಾಹಿತಿ ಕೊಡ್ತೀವಿ. ಅವ್ರದ್ದೇನಾದರೂ ಅದನ್ನು ಸಮಸ್ಯೆಗಳಿದ್ದರೆ ಆಸ್ಪತ್ರೆಗೆ ಬರೋಕ್ಕೆ ಹೇಳ್ತೀವಿ. ಆಸ್ಪತ್ರೆಯಲ್ಲಿ ಅವರಿಗೆ ಮಕ್ಕಳು ಡಾಕ್ಟರ್ ಇರ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತು ಚಿಕಿತ್ಸೆನೂ ಸಿಗುತ್ತೆ ಮತ್ತು ಆಪರೇಷನ್ ಎಲ್ಲರೂ ಸಹ ಇರ್ತಾರೆ, ಅವರಿಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಂತ ಅದನ್ನು ಈ ಥರ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ. ಅದನ್ನು ಸಹ ಈಗ ಏನಾಗುತ್ತೆ ಅಂದರೆ ಅಂಗನವಾಡಿಯಲ್ಲಿ ಕಾಯ್ದೆ ಸಭೆ ನಡೆದಾಗ ಅಥವಾ AHD ಸಭೆ ಇದ್ದಾಗ ಅಥವಾ ಧರ್ಮಸ್ಥಳದ ಸಹ ಸ್ವಸಹಾಯ ಸಂಘದ ಏನಿದ್ದಾಗ ಅಂಥ ಸಹ ಕಾರ್ಯಕ್ರಮಗಳು ಸಹ ಹೋಗಿ ಏನಾಗುತ್ತೆ ಅಂದರೆ 10-19 ವರ್ಷದ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಮತ್ತು BP, ಶುಗರು, ಕ್ಯಾನ್ಸರ್ ಅದ್ರ ಎಲ್ಲದರ ಬಗ್ಗೆಯೂ ಸಹ ನಾವು ಮಾಹಿತಿಯನ್ನು ಕೊಡೋಕ್ಕೆ ಅಂತ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಶಾಲೆ ರಜೆ ಇರೋದ್ರಿಂದ ಏನಾಗುತ್ತೆ ಎಲ್ಲೆಲ್ಲಿ ಗ್ರಾಮ ಸಭೆ, ಎಲ್ಲೆಲ್ಲಿ SHGಗೂ ಅಥವಾ ಧರ್ಮಸ್ಥಳ ಸಂಘದ ಏನಾದವಲ್ಲ ಇವು ಈ ಥರ ಹೋಗಬೇಕು ಅಂತ ಪ್ಲಾನ್ ಮಾಡಿ ಇಂಥ ಸಭೆಗೆಲ್ಲ ಕಳಿಸ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯ ಸಮಿತಿಯ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾಮಾಜಿಕ ನ್ಯಾಯ ಸಮಿತಿ ಸದಸ್ಯರಾದ ಚೇತನ, ರತ್ನಮ್ಮ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.